ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಂದು ಬ್ರೂಸ್ಟರ್ ಚಿಕನ್. ನಾವು ಹೋಟೆಲಿಂದ ಎಲ್ಲ ತರ್ತೀವಲ್ಲ, ಅದು ತುಂಬಾ ಕಾಸ್ಟ್ಲಿ ಇರ್ತದೆ. ಒಂದಕ್ಕೆ 80 to 90 ರುಪೀಸ್ ಇರ್ತದೆ. ಅದನ್ನ ಮಾಡ್ತಿದ್ದೇನೆ ನಾನು. ಸೂಪರ್ ಈಸಿ ಮೆಥಡ್, ಮತ್ತೆ ಟೇಸ್ಟ್ ನಿಮ್ಗೆ ಹೇಗೆ ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಸಿಗ್ತದಲ್ಲ, ಅದೇ ಟೇಸ್ಟ್ ನಿಮ್ಗೆ ಸಿಗ್ತದೆ. ನೀವು ಈ ರೆಸಿಪಿಯನ್ನು ಒಮ್ಮೆ ಅಟ್ಲೀಸ್ಟ್ ಟ್ರೈ ಮಾಡಿ. ಇದರಲ್ಲಿ ಒಂದಂದ್ರೆ ನಾವು 2 to 3 hours ಮ್ಯಾರಿನೇಟ್ ಮಾಡಿ ಇಡ್ಬೇಕು ಅಷ್ಟೇ. ಮತ್ತೆ ಏನು ಅಷ್ಟು ಕಷ್ಟ ಇಲ್ಲ ಮಾಡ್ಲಿಕ್ಕೆ. ಇವನ್ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡಬಹುದು, ಅಷ್ಟು ಈಸಿ ಉಂಟು ಇದು ರೆಸಿಪಿ. ನಂಗೆ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಎಲ್ಲರಿಗೆ. ಅದೇ ತರ ಬಂದಿದೆ ಅಂತ ಹೇಳಿದ್ರು. ಇನ್ನೊಂದು ವಿಷಯ ಅಂದ್ರೆ, ನಾನು ಆಲ್ಮೋಸ್ಟ್ ಒಂದು 1 week or 2 weeks ಬಿಟ್ಟು ನಾನೊಂದು ಮನೆ ಮದ್ದು ನಾನು ನಿಮ್ಗೆ ಹೇಳ್ತೇನೆ, ರೆಕಾರ್ಡ್ ಮಾಡಿ ಇಡ್ತೇನೆ ನಾನು. ಅದರಿಂದ ನನ್ಗೆ ತುಂಬಾ ಅಸ್ತಮದ ಪ್ರಾಬ್ಲಮ್ ಇತ್ತು. ಡೈಲಿ ಒಂದೊಂದು ಟ್ಯಾಬ್ಲೆಟ್ ನಾನು ತಗೊಳ್ತಿದ್ದೆ. ಆದ್ರೆ ಒಂದು 2 months ಬ್ಯಾಕ್ ನಾನು ಇದನ್ನು ರೆಮಿಡಿಯನ್ನು ಮಾಡಿದ್ದೆ. ಒಂದು 15 days ತಕೊಂಡೆ. ಅದರ ನಂತರ ಇದು ಟ್ಯಾಬ್ಲೆಟ್ ತಗೊಳ್ತಿದ್ದೆ ಅಲ್ಲ, ಫುಲ್ಲಿ ಸ್ಟಾಪ್ ಆಗಿದೆ. ಈಗ ಆಲ್ಮೋಸ್ಟ್ 2 months ಆಯ್ತು ನಾನು ಟ್ಯಾಬ್ಲೆಟ್ ತಗೊಳ್ಳಿಲ್ಲ. ನಂಗೆ ಅದು ಪ್ರಾಬ್ಲಮ್ ಕೂಡ ಇಲ್ಲ. ಅಂದ್ರೆ ನಾನು ಅದು ಕಷಾಯ ಕುಡಿತಾ ಇಲ್ಲ ಡೈಲಿ, ಒಂದು 15 days ಮಾತ್ರ ಕುಡ್ದದ್ದು. ಆದ್ರೆ ನನ್ಗೆ ಇನ್ನೊಮ್ಮೆ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು ಅಂತ ಉಂಟು. ಸೊ ಅದನ್ನು ನಾನು ಇನ್ನೊಮ್ಮೆ ಮಾಡ್ತೇನೆ ಪೌಡರ್, ಆಗ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಹೇಳ್ತೇನೆ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನೀವೆನ್ಸಿ, ಅಸ್ತಮ ಸ್ಟಾಪ್ ಆಗುದಂದ್ರೆ ತುಂಬಾ ದೊಡ್ಡ ವಿಷಯ ಅಲ್ವಾ. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ನಾನು ಒಂದು 2 weeks ಅಲ್ಲಿ ಹಾಕ್ತೇನೆ, ಯಾಕಂದ್ರೆ ಇನ್ನು ದಸರಾ ಸ್ಟಾರ್ಟ್ ಆದ್ರೆ ನಂಗೆ ಕೂಡ ಟೈಮ್ ಸಿಗೋದಿಲ್ಲ. ನೋಡ್ಬೇಕು ಹೇಗೆ ವಿಡಿಯೋ ಹಾಕುದು ಅಂತ, ಅದೊಂದು ಟೆನ್ಷನ್ ಈಗ. ಸೊ ನೋಡ, ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ರೋಸ್ಟೆಡ್ ಚಿಕನ್ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ರೆಸಿಪಿ. ನಾವು ಸುಮ್ಮನೆ ಅಷ್ಟು ಹಣ ಕೊಟ್ಟು ಹೋಟೆಲಿಂದೆಲ್ಲ ತರ್ತೀವಿ. ತುಂಬಾ ಸುಲಭವಾಗಿ, ತುಂಬಾ ಕಡಿಮೆ ಖರ್ಚಲ್ಲಿ ನಮ್ಗೆ ಮನೆಯಲ್ಲೇ ಮಾಡಬಹುದು. ಅಲ್ಲಿ 500-600 ಕೊಡೋಕ್ಕಿಂತ ಇಲ್ಲಿ ನಮ್ಗೆ 200-300 ಒಳಗೆ ನಮ್ಗೆ ಮಾಡಬಹುದು. 1 kg, ಆಲ್ಮೋಸ್ಟ್ 1 kg ರೋಸ್ಟೆಡ್ ಚಿಕನ್ ಮಾಡಬಹುದು. ಸೊ ಇದನ್ನು ಟ್ರೈ ಮಾಡಿ ನೋಡಿ. ತುಂಬಾ ಸಿಮಿಲರ್ ಟೇಸ್ಟ್ ಬರ್ತದೆ. ಫಸ್ಟ್ಗೆ ಎಂತ ಮಾಡ್ಬೇಕಂದ್ರೆ, ಅದಕ್ಕೆ ಮೊದಲು 2 ಕಪ್ ಅಷ್ಟು ಮಜ್ಜಿಗೆಯನ್ನು ತಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 teaspoon ಪೆಪ್ಪರ್ ಪೌಡರ್, 1 teaspoon ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 teaspoon ಗಾರ್ಲಿಕ್ ಪೌಡರ್. ಇದೊಂದು ಬೇಕು ಎಕ್ಸ್ಟ್ರಾ. ಇದನ್ನೆಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಚಿಕನ್ ಪೀಸಸ್ ಉಂಟಲ್ಲ, ನಾನು ಚಿಕ್ಕ ಪೀಸಸ್ ತಗೊಂಡಿದ್ದೇನೆ, ಅಂದ್ರೆ ದೊಡ್ಡ ಪೀಸಸ್ ತಗೊಂಡಿದ್ದೇನೆ. ಇದಕ್ಕೆ ಹಾಕಿ, ನಾನು ಚಿಕನ್ ಪೀಸಸ್ಗೆ ಕಟ್ ಕೂಡ ಹಾಕಿದ್ದೇನೆ, ತೋರಿಸ್ತೇನೆ ಇಲ್ಲಿ ನೋಡಿ. ಹೀಗೆ ಕಟ್ಸ್ ಹಾಕಿದ್ದೇನೆ. ಹಾಕಿದಕ್ಕೆ ಈ ಮಿಕ್ಸರ್ಗೆ ಹಾಕಿ ಒಂದು ಆಲ್ಮೋಸ್ಟ್ 2 ಗಂಟೆ ಅಟ್ಲೀಸ್ಟ್, ಕಮ್ಮಿ ಅಂದ್ರೆ 2 ಗಂಟೆ ಅಟ್ಲೀಸ್ಟ್ ನೀವು ಇಡ್ಬೇಕು. ಇಲ್ಲದಿದ್ರೆ ನೀವು ಸ್ವಲ್ಪ 4-5 ಗಂಟೆ ಇಟ್ರೆ ಮತ್ತು ಕೂಡ ಒಳ್ಳೇದು ಆಗ್ತದೆ. ಇದನ್ನು ಟ್ರೈ ಮಾಡಿ, ಆದ್ರೆ ಮಸ್ಟ್ ಟ್ರೈ ರೆಸಿಪಿ ಇದು ಆಕ್ಚುಲಿ. ಇನ್ನೊಂದು ಪಾತ್ರೆಗೆ 1.5 ಕಪ್ ಅಷ್ಟು ಮೈದಾವನ್ನು ತಕೊಳ್ಳಿ, ಮತ್ತೆ 1/4 ಕಪ್ ಅಷ್ಟು ಕಾರ್ನ್ಫ್ಲವರ್ ತಕೊಳ್ಳಿ. ಇದಕ್ಕೆ 1 teaspoon ಪೆಪ್ಪರ್ ಪೌಡರ್, 1 teaspoon ರೆಡ್ ಚಿಲ್ಲಿ, ಅಂದ್ರೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ತಗೊಂಡಿದ್ದೇನೆ, ಖಾರ ಬೇಡ ಅದಕ್ಕೆ. 2 teaspoon ಗಾರ್ಲಿಕ್ ಪೌಡರ್, 2 teaspoon ಪ್ಯಾಪ್ರಿಕಾ ಪೌಡರ್ ಸಿಗ್ತಲ್ಲ, ಅದು ಹಾಕಿ. ಇದರಲ್ಲಿ 2 ವಸ್ತು ನೀವು ಬೈ ಮಾಡ್ಬೇಕು, ಯಾಕಂದ್ರೆ ಬೇರೆ ಎಲ್ಲ ನಮ್ಮ ಮನೆಯಲ್ಲಿ ಇರ್ತದೆ. ಒಂದು ಪ್ಯಾಪ್ರಿಕಾ ಪೌಡರ್ ಮತ್ತೆ ಇನ್ನೊಂದು ಗಾರ್ಲಿಕ್ ಪೌಡರ್. ಈಗ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ ಇದು. 1 teaspoon ಚಿಕನ್ ಮಸಾಲ, ಯಾವುದು ಕೂಡ ಹಾಕ್ಬಹುದು, ಯಾವ ಕಂಪನಿದು ಕೂಡ ಹಾಕ್ಬಹುದು, ಪ್ರಾಬ್ಲಮ್ ಇಲ್ಲ. 1/2 teaspoon ಬೇಕಿಂಗ್ ಸೋಡಾ, ಮತ್ತೆ 1/2 teaspoon ಬೇಕಿಂಗ್ ಪೌಡರ್. ಇದನ್ನೀಗ ಎಂತ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಿಕ್ಸ್ ಮಾಡಿ. ಒಂದ್ ವೇಳೆ ಇದರಲ್ಲಿ ಎಲ್ಲ ಆಗದಿತ್ತು ಕೈಯಲ್ಲಿ ಕೂಡ ಮಿಕ್ಸ್ ಮಾಡಿ, ಕರೆಕ್ಟ್ ಮಿಕ್ಸ್ ಆಗ್ಬೇಕಾದ್ರೆ. ಈಗ ನಾನು ಮ್ಯಾರಿನೇಟ್ ಮಾಡಿದ್ದ ಸ್ವಲ್ಪ ಬಟರ್ ಮಿಲ್ಕ್ ಮಿಕ್ಸರ್ ಉಂಟಲ್ಲ, ಅದು ಬೇರೆ ಇದಕ್ಕೆ ಹಾಕ್ತೇನೆ, ಸ್ವಲ್ಪ ಈಸಿ ಆಗ್ಲಿ ಅಂತ. ಈಗ ಫಸ್ಟಿಗೆ ನೀವು ಮೈದಾದು ಕೋಟಿಂಗ್ ಮಾಡಬೇಕು.
ಅದನ್ನು ಈ ಮಿಕ್ಸರಿಗೆ, ಯಾವುದು ಬಟರ್ ಮಿಲ್ಕ್ ಮಿಕ್ಸರಿಗೆ ಡಿಪ್ ಮಾಡಿ ಪುನಃ ಮೈದಕ್ಕೆ ಇದು ಮಾಡಿ ಚೆನ್ನಾಗಿ ಮೈದಾ ಹಿಡಿಯುವಾಗ ಹೀಗೆ ಮಾಡಬೇಕು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಹಾಗೆ ಎಲ್ಲ ಪೀಸಸ್ ಕೂಡ ಹಾಗೆ ಮಾಡಿ. ಒಳ್ಳೆ ಕೋಟ್ ಆಗ್ಬೇಕು. ಸ್ವಲ್ಪ ಮೆಸ್ಸಿ ಆಗ್ತದೆ ಆದ್ರೂ ಪರವಾಗಿಲ್ಲ. ಒಳ್ಳೆ ಕೋಟ್ ಮಾಡಿ ಮತ್ತೆ ಸ್ವಲ್ಪ ಇದು ಮಾಡಿ ಹೀಗೆ ಇಡೀರಿ. ಹೀಗೆ ನಾನು ಎಲ್ಲ ಪೀಸಸ್ಗೆ ಮಾಡಿದ್ದೇನೆ. ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಪೀಸ್ ಬೇಡದಿದ್ರೆ ಚಿಕ್ಕ ಪೀಸ್ ಅಲ್ಲಿ ಕೂಡ ಮಾಡಬಹುದು, ಹಾಗೇನಿಲ್ಲ. ನಮ್ಗೆ ಅಂದ್ರೆ ಹೋಟೆಲಲ್ಲೆಲ್ಲ ಹಾಗೆ ಸಿಗುದಲ್ಲ, ದೊಡ್ಡ ದೊಡ್ಡ ಪೀಸ್ ಸಿಗ್ತದೆ, ಅದಕ್ಕೆ ನಾನು ದೊಡ್ಡ ಪೀಸ್ ಯೂಸ್ ಮಾಡಿದೆ ಅಲ್ಲಿ. ಈಗ ಇದನ್ನ ಎಂತ ಮಾಡಿ ಡೀಪ್ ಫ್ರೈ ಮಾಡ್ಬೇಕು. ಒಳ್ಳೆ ಕ್ರಿಸ್ಪಿ ಆಗುವವರೆಗೂ ಡೀಪ್ ಫ್ರೈ ಮಾಡ್ಬೇಕು. ಟರ್ನ್ ಮಾಡ್ತಾ ಇರಿ. ನೋಡಿ ನಾನು ತೋರಿಸ್ತೇನೆ ಇಷ್ಟುವರೆಗೆ ನೀವು ಡೀಪ್ ಫ್ರೈ ಮಾಡ್ಬೇಕು. ದೊಡ್ಡ ಪೀಸ್ ಅಲ್ಲ, ಅದು ಸ್ಲಿಪ್ ಆಗ್ತಾ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಇದು ತುಂಬಾ ಒಳ್ಳೆ ಟೇಸ್ಟ್ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿತ್ತು. ನನ್ನ ಮಕ್ಕಳಿಗಂತೂ ಇದು ಕೆಲವೊಮ್ಮೆ ತರ್ತಾಳೆ, ಆದ್ರೆ ಇದು ಅವಳಿಗೆ ಭಾರಿ ಖುಷಿಯಾಗಿದೆ. ಹಾಗೆ ಉಂಟು ಮಮ್ಮಿ ಅಂತ ಹೇಳಿದ್ಲು. ಒಂದು ಸ್ಟ್ರೈನರ್ಗೆ ಹಾಕಿದೀವಿ, ಯಾಕೆಂದ್ರೆ ಎಣ್ಣೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ. ಮತ್ತೆ ಸರ್ವ್ ಮಾಡಿ. ನೀವು ಇದಕ್ಕೆ ಮಯೋನೈಸ್ ಮತ್ತೆ ಕೆಚಪ್ ಜೊತೆ ಸರ್ವ್ ಮಾಡಬಹುದು. ನಾನು ಇನ್ನೊಂದು ಐಡಿಯಾ ಕೊಡ್ತೇನೆ, ಕೆಚಪ್ ಮತ್ತೆ ಮಯೋನೈಸ್ ಒಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಿ, ಅದು ಇನ್ನೂ ಚಂದ ಬರ್ತದೆ ಟೇಸ್ಟ್. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಉಂಟು, ಅದು ನೋಡೋದಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಅಂತ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ. ತುಂಬಾ ಒಳ್ಳೆ ಬಂದಿದೆ. ಇವನ್ ಚಿಕನ್ ಒಳ್ಳೆ ಬೆಂದಿದೆ. ಟ್ರೈ ಮಾಡಿ ನೋಡಿ ಇದನ್ನು. ಈ ರೆಸಿಪಿನ ಟ್ರೈ ಮಾಡಿ ಆಯ್ತಾ, ಒಮ್ಮೆ ಅಟ್ಲೀಸ್ಟ್ ಟ್ರೈ ಮಾಡಿ. ಭಾರಿ ಒಳ್ಳೇದು ಬರ್ತದೆ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಪ್ಲೀಸ್ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.